ಕಡಲಲ್ಲಿ ಸೆರೆಯಾದ ಓಷಿಯನ್ ಸೆರಾಯ. ಕಾರವಾರ ಕಂಡ ಅತಿದೊಡ್ಡ ಹಡಗು ದುರಂತ. ಸಿಂಗಾಪುರ್ ನೋಂದಾಯಿತ ಸರಕು ಸಾಗಾಣೆ ಹಡಗು MV ಓಷಿಯನ್ ಸೆರಾಯ ದಿನಾಂಕ 30 ಮೇ 2006 ಮಂಗಳವಾರ ಮುಂಜಾನೆ ಕಾರವಾರ ಕರಾವಳಿಯಲ್ಲಿ ಮುಳುಗಿತು. ಅರಬ್ಬಿ ಸಮುದ್ರದಲ್ಲಿ ಕುರುಮಗುಡ್ ದ್ವೀಪದ ಬಳಿ ಇರುವ ಓಯಿಸ್ಟರ್ ಲೈಟ್ ಹೌಸ್ ದ್ವೀಪದಲ್ಲಿ ಹಡಗಿನ ತಳ ಕಲ್ಲುಗಳಿಗೆ ಅಪ್ಪಳಿಸಿತು ಮತ್ತು ಭಾರೀ ಗಾಳಿಯಿಂದ ಆಂಕರ್ನಿಂದ ಬೇರ್ಪಟ್ಟು ದ್ವೀಪದ ಕಡೆಗೆ ಚಲಿಸಿತು ಎಂದು ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ವರದಿ ನೀಡಿರುತ್ತಾರೆ. ಇದು ಕಾರವಾರ ಕಡಲು ಕಂಡ ಎರಡನೇ ಹಡಗು ದುರಂತವಾಗಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಆಗಮನಕ್ಕಾಗಿ ಹಡಗು ಸಿಬ್ಬಂದಿ ರಾತ್ರಿಯಿಡೀ ದೀರ್ಘಕಾಲದವರೆಗೂ ಕಾಯುತ್ತಿದ್ದರು. ಹಡಗಿನಲ್ಲಿದ್ದ 22 ಸದಸ್ಯರ ಪೈಕಿ 21 ಸಿಬ್ಬಂದಿಯನ್ನು 7 ಗಂಟೆಗಳ ಸತತ ಕಾರ್ಯಾಚರಣೆ ಮಾಡಿ ರಕ್ಷಿಸಲಾಯಿತು. ಅವರಲ್ಲಿ ಒಬ್ಬರು ಹಡಗಿನ ಎರಡನೇ ಮುಖ್ಯ ಅಧಿಕಾರಿ ಅಜಿ ಜುವಾಲೆ, ವಯಸ್ಸು 29. ಇವರು ಮೂಲತಃ ಠಾಣೆಯವರು. ರಕ್ಷಣಾ ಹೆಲಿಕಾಪ್ಟರ್ ಸಮಯ ಕಳೆದರೂ ಬಾರದೇ ಇರುವ ಕಾರಣ ಅವರು ಕೆಳಕ್ಕೆ ಇಳಿದು ಹಡಗಿನಿಂದ ಬೇರ್ಪಟ್ಟ ಲೈಫ್ ಬೋಟ್ಗೆ ಹೋಗುತ್ತಿದ್ದರು. ಆ ಸಮಯದಲ್ಲಿ ಸಮುದ್ರದಲ್ಲಿ ಕೊಚ್ಚಿ ಹೋದರು. ನೀವು ಕೇಳುತ್ತಿರುವ ಈ ಮಾಹಿತಿಯು ಸುಗ್ಗಿ ಸಂಪದ.comನಲ್ಲಿ ಲಭ್ಯವಿದೆ. ಕೋಸ್ಟ್ ಗಾರ್ಡ್ನ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ RM ಶರ್ಮಾ ಅವರ ನೇತೃತ್ವದ ಕೋಸ್ಟ್ ಗಾರ್ಡ್ ತಂಡ ಜುವಾಲೆಯನ್ನು ಹುಡುಕುತ್ತಾ ಹಲವಾರು ವಿಹಾರಗಳನ್ನು ಸಮುದ್ರದಲ್ಲಿ ಮಾಡಿತು, ಆದರೆ ಆತನನ್ನು ಹುಡುಕಲಾಗಲಿಲ್ಲ. ಆ ದಿನದಂದು ನಡೆದ ಘಟನೆ ಸುಮಾರು 75,000 ಟನ್ ತೂಕದ 230 ಮೀಟರ್ ಉದ್ದದ ವ್ಯಾಪಾರಿ ಹಡಗು ಮ್ಯಾಂಗನೀಸ್ ಅದಿರಿನ ರವಾನೆಗಾಗಿ ಲೋಡ್ ಮಾಡಲು ಸೋಮವಾರ ತಡರಾತ್ರಿ ಕಾರವಾರ ಬಂದರಿಗೆ ಹೋಗುತ್ತಿತ್ತು. ಭಾರೀ ಮಳೆ ಮತ್ತು ಒರಟಾದ ಸಮುದ್ರವು ಕರಾವಳಿಯಲ್ಲಿನ ಲೈಟ್ ಹೌಸ್ ದ್ವೀಪವನ್ನು ಸಿಬ್ಬಂದಿಗಳು ಗಮನಿಸದ ಹಾಗೆ ತಡೆಯಿತು. ಹಡಗು ತೀರದಿಂದ ಸುಮಾರು 100 ನಾಟಿಕಲ್ ಮೈಲಿ ದೂರ ಸಮುದ್ರದ ಮಧ್ಯದಲ್ಲಿ ಆಂಕರ್ ಅನ್ನು ಹಠಾತ್ತಾಗಿ ಬೀಳಿಸಿದರು. 2 ಡೆಕ್ಗಳನ್ನು ಹೊಂದಿರುವ ದೈತ್ಯ ಹಡಗು ನಿಯಂತ್ರಣಕ್ಕೆ ಸಿಗದೆ ಬಂಡೆಗಲ್ಲುಗಳ ಮೇಲೆ ಚಲಿಸಿ ದ್ವೀಪಕ್ಕೆ ಅಪ್ಪಳಿಸಿತು. ನೀವು ಕೇಳುತ್ತಿರುವ ಈ ಮಾಹಿತಿಯು ಸುಗ್ಗಿ ಸಂಪದ.comನಲ್ಲಿ ಲಭ್ಯವಿದೆ. ಈ ಸಮಯದಲ್ಲಿ ತಡವಾಗಿ ಆದರೂ ದೂರದ ಪಣಜಿಯಿಂದ ಬಂದ ಒಂದು ಚೇತಕ್ ಹೆಲಿಕಾಪ್ಟರ್ ಮತ್ತು 6 ಗಸ್ತು ದೋಣಿಗಳು 60 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರುವ ಗಾಳಿಯ ಮಧ್ಯದಲ್ಲೂ ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಿತು ಮತ್ತು 21 ಹಡಗಿನ ಸಿಬ್ಬಂದಿಗಳನ್ನು ರಕ್ಷಿಸಲಾಯಿತು. ಆದರೆ ರಕ್ಷಣಾ ಸಿಬ್ಬಂದಿ ಬರುವ ಮೊದಲೇ ಒಬ್ಬ ಸಿಬ್ಬಂದಿ ಲೈಫ್ ಬೋಟ್ ಏರುವ ತರಾತುರಿಯಲ್ಲಿ ಸಮುದ್ರ ಪಾಲಾದರು. ರಕ್ಷಿಸಿದವರಲ್ಲಿ 14 ಜನರನ್ನು ಕಾರವಾರ ಪೋರ್ಟ್ ಟ್ರಸ್ಟ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಮತ್ತು ಉಳಿದ 9 ಮಂದಿಗೆ ನೌಕಾಪಡೆ INS ಕದಂಬದಲ್ಲಿ ಚಿಕಿತ್ಸೆ ನೀಡಲಾಯಿತು. ಹಡಗಿನಲ್ಲಿದ್ದ ಹೆಚ್ಚಿನ ಸಿಬ್ಬಂದಿಗಳು ಮುಖ್ಯವಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯಗಳಿಗೆ ಸೇರಿದವರಾಗಿದ್ದರು. ಹಡಗು ಸಿಬ್ಬಂದಿಗಳ ಹೇಳಿಕೆ: ಭಾರತೀಯ ತೀರಕ್ಕೆ ನೌಕಾಯಾನ ಮಾಡುವವರೆಗೂ ನಾವು ಯಾವುದೇ ಸಮಸ್ಯೆಯನ್ನು ಎದುರಿಸಲಿಲ್ಲವಾದರೂ 2 ದಿನಗಳ ಮುಂಚಿತವಾಗಿ ಕರ್ನಾಟಕದ ಕರಾವಳಿಗೆ ಅಪ್ಪಳಿಸಿದ ಪ್ರಬಲವಾದ ನೈಋತ್ಯ ಮುಂಗಾರು ಮಳೆಯಿಂದಾಗಿ ಉಲ್ಬಣಗೊಂಡ ಸಮುದ್ರ, ಬಲವಾದ ಗಾಳಿ ಮತ್ತು ಎಡೆಬಿಡದ ಮಳೆಯಿಂದ ನಾವು ಹಡಗಿನ ನಿಯಂತ್ರಣ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಸಿಬ್ಬಂದಿಗಳು ಹೇಳಿಕೆಯನ್ನು ನೀಡಿರುತ್ತಾರೆ. ಈ ಹಡಗು ದುರಂತದಿಂದ ಉಂಟಾದ ಪರಿಣಾಮ: ಈ ಹಡಗು ದುರಂತದಿಂದಾಗಿ ಭಾರತದ ಪಶ್ಚಿಮ ಕರಾವಳಿಯು ಅತಿದೊಡ್ಡ ಪರಿಸರ ಬೆದರಿಕೆಯನ್ನು ಎದುರಿಸುವಂತಾಯಿತು, ಏಕೆಂದರೆ ಈ ಬೃಹತ್ ವಾಹಕವು ಅಂದರೆ ಹಡಗು ಸುಮಾರು 650 ಟನ್ ಫರ್ನೇಸ್ ಆಯಿಲ್ ತೈಲವನ್ನು ಸಮುದ್ರಕ್ಕೆ ಚೆಲ್ಲುತ್ತದೆ ಎಂದು ಒಂದು ಸುದ್ದಿ ವರದಿ ಮಾಡಿತು. ಇದಕ್ಕೆ ಪುರಾವೆ ಎಂಬಂತೆ ಗೋವಾ ಸೇರಿದಂತೆ ಉತ್ತರ ಕನ್ನಡದ ಕಾರವಾರ, ಅಂಕೋಲಾ ಹಾಗೂ ಕುಮಟಾದ ಸಮುದ್ರ ತೀರಗಳು ಕಡು ಕಪ್ಪು ತೈಲದಿಂದ ಸುತ್ತುವರಿಯಿತು. ಸಮುದ್ರ ಮೀನು ಉದ್ಯಮ ತೊಂದರೆ ಅನುಭವಿಸಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ಸ್ಯ ಸಂತತಿ ಸಂಕಷ್ಟಕ್ಕೆ ಸಿಲುಕಿತು ಮತ್ತು ಇಲ್ಲಿನ ದ್ವೀಪಗಳು ಹಾಗೂ ಕಡಲ ಕಿನಾರೆಗಳಲ್ಲಿ ಪಸರಿಸಿರುವ ಅದೆಷ್ಟೋ ಹವಳಗಳು, ಮೃದ್ವಂಗಿಗಳು ವಿನಾಶದ ಅಂಚಿಗೆ ಸಮೀಪಿಸಿದವು. ನೀವು ಕೇಳುತ್ತಿರುವ ಈ ಮಾಹಿತಿಯು ಸುಗ್ಗಿ ಸಂಪದ.comನಲ್ಲಿ ಲಭ್ಯವಿದೆ. ಹಡಗಿನ ತೆರವು ಪ್ರಕ್ರಿಯೆ: ಹಲವು ಅಧಿಕಾರಿಗಳ ವೀಕ್ಷಣೆ, ತಪಾಸಣೆಗಳ ನಂತರ ಹಡಗಿನಲ್ಲಿ ಉಳಿದಿದ್ದ ತೈಲವನ್ನು ಹೊರತೆಗೆಯಲಾಯಿತು ಮತ್ತು ಸಮುದ್ರ ತೀರದ ಮೇಲೆ ಅಂಟಿರುವ ತೈಲವನ್ನು ಮರಳಿನ ಸಮೇತ ಸ್ಥಳಾಂತರಿಸಿ ತೀರವನ್ನು ಶುದ್ಧೀಕರಿಸಲಾಯಿತು. ಹಲವು ವರ್ಷಗಳ ನಂತರ MV ಓಷನ್ ಸೆರಾಯ ಹಡಗನ್ನು ಹಲವು ತುಂಡುಗಳಾಗಿ ಕತ್ತರಿಸಿ ಕಾರವಾರದ ಕರಾವಳಿಯಿಂದ ಮುಕ್ತಿ ನೀಡಲಾಯಿತು. ಆದ್ದರಿಂದ ಇದೇ ತರಹದ ಘಟನೆಗಳು ಮರುಕಳಿಸದಂತೆ ಸಂಬಂಧಿಸಿದ ಇಲಾಖೆಗಳು ಹಾಗೂ ಘನ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯವಶ್ಯವಾಗಿದೆ. ಈ ಮಾಹಿತಿಯನ್ನು ಇತರರಿಗೆ ಶೇರ್ ಮಾಡಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ನಿಖರ ಮಾಹಿತಿಗಳನ್ನು ತಿಳಿಯಲು ಸುಗ್ಗಿ ಸಂಪದ ಜಾಲತಾಣವನ್ನು ಅನ್ವೇಷಿಸಿ.